ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಶಾಸಕರ ಸಂಕಲ್ಪ ಏನು, ಹಾಗೇನೆ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀವಿ. ಗೌರಿಕಟ್ಟೆ ಗೋರಿಕಟ್ಟೆ ಅನ್ನೋ ಒಂದು ಗೊಂದಲದಲ್ಲಿ ಇವತ್ತು ಟೌನ್ ಮುಂದುವರಿದಂಗೆ ಆಗಿದೆ. ರೈತರು ಬೆಳೆದ ಬೆಳೆನ ಸಾಕ್ಸಕ್ಕೆ ಒಂದು ರೋಡ್ ಇಲ್ಲ. ಹೇಗಿದೆ ಸರ್ ಅರಕಲಗೂಡು? ಅವ್ನು ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ನೇರವಾಗಿರ್ತಾನೆ ಅನ್ನೋದೇ. ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅಂತ ಇಲ್ಲಿನ ಜನ ನಂಬಿದ್ದಾರೆ. ನೋಡಿ, ನಾನು ಅರಕಲಗೂಡಿಗೆ ಚುನಾವಣೆ ಬಂದಾಗ ಅವತ್ತು ನನ್ನ ಮೇಲೆ ನಂಬಿಕೆ ಇತ್ತಿಲ್ಲ. ಕಾಂಗ್ರೆಸ್ ಹೊರತಾದ ಶಾಸಕರ ಒಂದೇ ಆರೋಪ ಅನುದಾನ ಇಲ್ಲ ಈ ಸಲ ಅಂತ. ಕಷ್ಟ ಆಗ್ತಿದ್ಯಾ ಈ ಸಲ? ಬಟ್ ನಂದೊಂದಿದೆ ಹಠ. ಆಗ್ಬೇಕು ಅಂದ್ರೆ ಯಾವುದೇ ಕಾರಣದಿಂದ ಕೆಲಸನ ನಾನು ಬಿಟ್ಕೊಡಕ್ ತಯಾರಿಲ್ಲ. ಸರ್, ಚುನಾವಣೆ ಮಾಡೋಕೆ ನಿಜಕ್ಕೂ ಏನ್ ಬೇಕು? ದುಡ್ಡಿದ್ದೋನು 10 ಜನ MLA ಗೆಲ್ಸ್ಕೋಬಹುದು, ಅವನು MLA ಆಗಕ್ಕ ಮೈತ್ರಿ ಅನಿವಾರ್ಯತೆ ಇತ್ತ ಸರ್ JDSಗೆ? ಬಟ್ JDS ಇರ್ತಕ್ಕಂತ ಆ ಶಕ್ತಿ ಯಾವ ಪಾರ್ಟಿಗೂ. ರೇವಣ್ಣ ಅವ್ರ ಕುಟುಂಬದ ವಿರುದ್ಧ ಒಂದಷ್ಟು ವ್ಯತ್ಯಾಸಗಳು ಅದು ಇದು ಆಯ್ತು. ಈಗ ಅವ್ರ ವಿರುದ್ಧವಾಗಿ ಮಾತಾಡ್ಬಿಟ್ರೆ ನಮ್ಗೆ ಚಪ್ಪಾಳೆ ಹೊಡಿತಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ. 2 ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಸಾಕು ಅನ್ಸಿದೆ ಜನಕ್ಕೆ. ಕಾನೂನು MLA ಆದವ್ರಿಗೂ ಅಷ್ಟೇ ಕಾನೂನು, MP ಆದವ್ರಿಗೂ ಅಷ್ಟೇ ಕಾನೂನು, ಚೀಫ್ ಮಿನಿಸ್ಟರ್ ಆದವ್ರಿಗೂ ಅಷ್ಟೇ, ಪ್ರಧಾನಮಂತ್ರಿ ಅಷ್ಟೇ. ಮಾಜಿ ಮುಖ್ಯಮಂತ್ರಿ ಅಥವಾ ಮಾಜಿ ಪ್ರಧಾನಿಯ ಮೊಮ್ಮಗ ಅನ್ನೋ ಕಾರಣಕ್ಕೇನೆ 3 ಕ್ಷೇತ್ರದಲ್ಲಿ ಟಿಕೆಟ್ ಸಿಗುತ್ತಾ? ಆಮೇಲೆ ಕ್ರೈಸಿಸ್ ಅಲ್ಲಿ ಕಳ್ಕೊಂಡು ನಿಲ್ತೀನಿ ಅನ್ನೋ ಒಬ್ಬ ಬೇಕಾಯ್ತಲ್ಲ. ಅವತ್ತು ಕ್ರೈಸಿಸ್ ಅಲ್ಲಿ ಇವ್ರು ಬಿಟ್ಟರೆ ಕ್ಯಾಂಡಿಡೇಟ್ ಇದೆ. ನೆಕ್ಸ್ಟ್ 2028 ಕೂಡ ಅವರೇ MLA ಆಗ್ತಾರೆ. ಇವತ್ತವರೆಗೂ ರಾಮನಾಥಪುರದಲ್ಲಿ ಶುದ್ಧವಾದ ಕುಡಿಯತಕ್ಕಂಥ ನೀರು ಯಾವ ಮನೆಗೂ ಕೂಡ ಹೋಗ್ತಾ ಇಲ್ಲ. ನಮ್ಮ ಕ್ಷೇತ್ರದ ಮಕ್ಕಳುಗಳೆಲ್ಲ ಇಲ್ಲಿ ಯಾವುದೋ ಒಂದು ಅರಕಲಗೂಡು ತಾಲೂಕಲ್ಲಿ ಒಂದು ಡಿಗ್ರಿ ಕಾಲೇಜಲ್ಲಿ, ಒಂದು ಡಿಪ್ಲೊಮಾ ಕಾಲೇಜಲ್ಲಿ ಯಾವೂ ಇಲ್ಲ. ಲಕ್ಷಾಂತರ ಜನ ಗುಳೆ ಹೋಗ್ತಾ ಇದ್ದಾರೆ, ಉದ್ಯೋಗ ಇಲ್ಲದೆ. ಇಲ್ಲಿ ಹೇಮಾವತಿ ಕಾವೇರಿ ನದಿಗಳು ಹರಿತಾ ಇದ್ರು ಸಮೇತ ರೈತರ ಸಮಸ್ಯೆ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ. ಪಶುಹಾರ ಸಚಿವರಾಗಿದ್ರಲ್ಲ, ಅವಾಗ್ಲೂ ಕೂಡ ತುಂಬಾನೇ ಅಭಿವೃದ್ಧಿ ಮಾಡಿದ್ರು. ನಿಮ್ಮ ಮನೇಲೆ ಮಗ ಮಡಿಕೇರಿ ಶಾಸಕರಾಗ್ಬಿಟ್ರು, ಪಕ್ಷ ಬೇರೆ ಆದಾಗ ಏನಾದ್ರು ವ್ಯತ್ಯಾಸಗಳಾಗಿತ್ತ? ಅಪ್ಪೆಲ್ಲಿರ್ತಾನೆ ಅಲ್ಲಿರೋದು ಭಾರಿ ಉತ್ತಮ, ಅದನ್ನ ಯೋಚನೆ ಮಾಡುವಂತ ಹೇಳಿದ್ದೀನಿ. ಬಟ್ ಮನಸ್ಸಿಗೆ ನೋವಾಯ್ತು. ನನ್ನ ಗಾಡ್ ಫಾದರ್ಸ್ ಯಾರು ಅಂದ್ರೆ ನನ್ನ ಕ್ಷೇತ್ರದ ಮತದಾರ, ನನ್ನ ದೇವ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.